ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಮನೆ ಮೇಲೆ 5 ಲಕ್ಷ ಸಾಲ ರೂಪಾಯಿ. ಹಣ ಕಟ್ಟದಿದ್ರೆ ಮನೆ ಹರಾಜು, ಆಸ್ತಿ ಬ್ಯಾಂಕಿಗೆ ಸೇರಿದ್ದು ಅಂತ ಬರೆದಿರೋ ಸಿಬ್ಬಂದಿ. ಕಿರುಕುಳ ತಡೆಯಲಾಗದೆ ದಾವಣಗೆರೆಯಲ್ಲಿ ಊರೇ ಬಿಟ್ಟ ಕುಟುಂಬ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ರಾಜ್ಯಪಾಲರು ಒಪ್ಪಿದ್ರೆ ಜಾರಿಯಾಗುತ್ತೆ. ಕಾನೂನು ತಜ್ಞರ ಜೊತೆ ಚರ್ಚಿಸಿ ಗವರ್ನರ್ ತೀರ್ಮಾನ ಮಾಡಬಹುದು. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ಕಾಡಂಚಿನ ಗ್ರಾಮದಲ್ಲಿ ಭೂ ಮಾಫಿಯಾಕ್ಕೆ ವೃದ್ಧ ದಂಪತಿ ಬೀದಿ ಪಾಲು. ಮೈಸೂರಿನ ಮಗ್ಗೆ ಗ್ರಾಮದಲ್ಲಿ ನೋಟಿಸ್ ನೀಡದೆ ಮುಸ್ಲಿಂ ಕುಟುಂಬದ ಮನೆ ಒಡೆದು ಹಾಕಿದ ಅಧಿಕಾರಿಗಳು. ಜೆಸಿಬಿಯಿಂದ ನಿಮ್ಮನ್ನು ಹುತಾಕ್ತಿವಿ ಅನ್ನೋ ಬೆದರಿಕೆ ಆರೋಪ. ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ. ರಾಜ್ಯಾಧ್ಯಕ್ಷ ಘೋಷಣೆ ಬಳಿಕ ಇಡೀ ಸಂಘಟನೆಯಲ್ಲೇ ಭಾರೀ ಬದಲಾವಣೆ ನಿರೀಕ್ಷೆ. ಬಿಜೆಪಿಯಲ್ಲಿ ಕ್ಷೇತ್ರವಾರು ಮಂಡಲ ಅಧ್ಯಕ್ಷರಾಗಲು ತೆರೆಮರೆಯಲ್ಲಿ ಮಾಜಿ ಶಾಸಕರ ಕಸರತ್ತು. 2028ರ ಚುನಾವಣೆಯ ಅಭ್ಯರ್ಥಿ ಸ್ಥಾನದ ಮೇಲೆ ಕಣ್ಣಿಟ್ಟು ಲಾಬಿ. ಗ್ರೇಟರ್ ಬೆಂಗಳೂರು ಬಿಲ್ ಮಂಡನೆಗೆ ಸಿದ್ಧತೆ. ಬಜೆಟ್ ಅಧಿವೇಶನದಲ್ಲಿ ಬಿಲ್ ಮಂಡಿಸಲು ಬೆಂಗಳೂರು ಉಸ್ತುವಾರಿ ಡಿಕೆಶಿ ತಯಾರಿ. ಉಭಯ ಸದನಗಳ ಸಮಿತಿ ರಚನೆಗೂ ಸರ್ಕಾರದ ಪ್ಲಾನ್. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಪ್ರಧಾನಿ ಮೋದಿ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದಲ್ಲಿ ಮಿಂದೆದ್ದ ನಮೋ. ಮೋದಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್. ದೆಹಲಿ ವಿಧಾನಸಭೆ ಚುನಾವಣೆಗೆ ಮತದಾನ. ಒಟ್ಟು 70 ಕ್ಷೇತ್ರಗಳಿಗೆ ನಡೀತಾ ಇರೋ ವೋಟಿಂಗ್. 3ನೇ ಬಾರಿ ಅಧಿಕಾರದ ನಿರೀಕ್ಷೆಯಲ್ಲಿ ಆಮ್ ಆದ್ಮಿ ಪಕ್ಷ. ದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ಮತದಾನ. ಸಿಎಂ ಅತಿಶಿ, ಮಾಜಿ ಸಿಎಂ ಕೇಜ್ರಿವಾಲ್ರಿಂದ ಹಕ್ಕು ಚಲಾವಣೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯಿಂದಲೂ ವೋಟಿಂಗ್. ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡಿ ಲಾಭ ಕೊಡ್ತೀವಿ ಅಂತ ಮೋಸ. ಹೊಸಪೇಟೆಯಲ್ಲಿ ಮುಮ್ತಾಜ್ ಬೇಗಂ ಮತ್ತು ಕುಟುಂಬದ ವಿರುದ್ಧ 100 ಕೋಟಿ ವಂಚನೆ ಆರೋಪ. ಕಂಗಾಲಾಗಿರುವ 100 ಕುಟುಂಬಗಳು. ಕೇರಳ ಮೂಲದ 2 ಆರೋಪಿಗಳು ಅರೆಸ್ಟ್, ಮಿಕ್ಕವರಿಗಾಗಿ ಶೋಧ. ಬೈಂದೂರು ಏತ ನೀರಾವರಿ ಸಭೆಯಲ್ಲಿ 2 ತಂಡಗಳ ನಡುವೆ ಹೊಡೆದಾಟ. ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅಂತ ಒಂದು ತಂಡದ ಆರೋಪ. ಈ ವೇಳೆ ಮೈಕ್ ಕಸಿದು ಮತ್ತೊಂದು ತಂಡದ ರಂಪಾಟ. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಕೊನೆಗೆ ಪೊಲೀಸರ ಎಂಟ್ರಿಯಿಂದ ನಡೆದ ಸಭೆ. ಸರ್ಕಾರಿ ಕಚೇರಿಗೆ ಚಕ್ಕರ್. ರೆಸಾರ್ಟ್ನಲ್ಲಿ ಬಾಡೂಟದ ಪಾರ್ಟಿಗೆ ಹಾಜರು. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕು ಪಂಚಾಯಿತಿ ಕಚೇರಿ ಖಾಲಿ. ಇಒ ಬೀಳ್ಕೊಡುಗೆ ಹೆಸರಲ್ಲಿ ಪಾರ್ಟಿ ಜೋರು. ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲದೆ ಸಾರ್ವಜನಿಕರ ಪರದಾಟ. ಇಡಿ ಹೆಸರಲ್ಲಿ ದಾಳಿ ನಡೆಸಿ 30 ಲಕ್ಷ ದರೋಡೆ ಮಾಡಿದ್ದ ಕೇಸ್. ಕೇರಳ ಮೂಲದ ಖದೀಮರ ಹೆಡೆಮುರಿ ಕಟ್ಟಿದ ಪೊಲೀಸರು. ಕೊಲ್ಲಂ ಮೂಲದ 3 ಆರೋಪಿಗಳು ಅರೆಸ್ಟ್. ರಾಯಚೂರು ಜಿಲ್ಲೆಯಲ್ಲಿ ವಾಟರ್ ಪ್ಯಾಕೆಟ್ ಹಾವಳಿ. 2 ರೂಪಾಯಿಗೆ ಎಕ್ಸ್ಪೈರಿ ಡೇಟ್ ಇಲ್ಲದ ನೀರಿನ ಪ್ಯಾಕೆಟ್ ಮಾರಾಟ. ಅನಧಿಕೃತ ನೀರಿನ ಶುದ್ಧೀಕರಣ ಘಟಕಗಳಲ್ಲಿ ತಯಾರಿಕೆ ಶಂಕೆ. ಚಿತ್ರದುರ್ಗದಲ್ಲಿ ಹನಿ ನೀರಾವರಿ ಸಲಕರಣೆ ಮಾರಾಟ ಮಳಿಗೆಗೆ ಬೆಂಕಿ. ಬರೋಬ್ಬರಿ 30 ಲಕ್ಷ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋ ಕಾರ್ಯ. 3 ವರ್ಷಗಳಲ್ಲಿ 311 ಬಾರಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ. ನ್ಯೂಸ್ ಫಸ್ಟ್ ವರದಿಯಿಂದ ತಗಲಾಕೊಂಡ ಸ್ಕೂಟಿ ಸವಾರ. ಗಾಡಿ ಮೇಲಿತ್ತು ಬರೋಬ್ಬರಿ 1,61,000 ದಂಡ. ಕೊನೆಗೆ ಫೈನ್ ಕಟ್ಟಿ ಸೀಸ್ ಆಗಿದ್ದ ಸ್ಕೂಟಿ ಬಿಡಿಸಿಕೊಂಡ ಪೆರಿಸ್ವಾಮಿ. 10 ರೂಪಾಯಿ ಭಿಕ್ಷೆ ನೀಡಿದ ಬೈಕ್ ಸವಾರನಿಗೆ ಶಿಕ್ಷೆ. 1 ವರ್ಷ ಜೈಲು ಹಾಗೂ 5,000 ದಂಡದ ಭೀತಿ. ಮಧ್ಯಪ್ರದೇಶದಲ್ಲಿ ಭಿಕ್ಷಾಟನೆ ನಿಷೇಧವಿದ್ರೂ ಭಿಕ್ಷೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದ ಬೈಕ್ ಸವಾರ. ಬಂಡೀಪುರ ಮಾರ್ಗ ಮಧ್ಯೆ ಕಾಡಾನೆಯ ಪುಂಡಾಟ.
ಊಟಿ ರಸ್ತೆಯಲ್ಲಿ ವಾಹನಗಳನ್ನು ತಡೆದು ವಸೂಲಿಗೆ ಇಳಿದ ಒಂಟಿ ಸಲಗ. ತರಕಾರಿ ವಾಹನಗಳೇ ಟಾರ್ಗೆಟ್, ವಾಹನ ಸವಾರರಿಗೆ ಪರದಾಟ. ಮಧ್ಯಪ್ರದೇಶದಲ್ಲಿ ಕಾಡು ಹಂದಿ ಅಟ್ಟಿಸಿಕೊಂಡು ಬಂದು ಬಾವಿಗೆ ಬಿದ್ದ ಹುಲಿರಾಯ. ನೀರಲ್ಲಿ ಒಟ್ಟಿಗೆ ಇದ್ರೂ ದಾಳಿ ಮಾಡದ ವ್ಯಾಘ್ರ. ಎರಡೂ ಪ್ರಾಣಿಗಳನ್ನ ಮೇಲಕ್ಕೆತ್ತಿದ ಅರಣ್ಯ ಇಲಾಖೆ ಸಿಬ್ಬಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.